ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೆಲವು ಘಟನೆಗಳಿಂದಾಗಿ ಶ್ರವಂತಿ ಅತ್ತೆ ಮಗಳು ಹೌದು ಅಲ್ವೋ ಅಂತ ವೈದೇಹಿ ಅನುಮಾನ ಪಡ್ತಿದ್ದಾಳೆ. ಹೌದು ಮಾವ. ಅನುಮಾನ ಪಡೋವಂಥದ್ದೇನಾಗಿದೆ? ನಿಮ್ಗೆ ಆ ಯೋಚನೆ ಆದರೂ ಹೇಗೆ ಬಂತು? ನನ್ನ ತಂಗಿ ಗೊಂಬೆ ಅವಳ ಹತ್ರ ಇದೆ. ದೇವಾಂಶ್ ಅವಳ ಕುತ್ತಿಗೆಗೆ ತಾಳಿ ಹಾಕಿರೋ ವಿಷಯ ಹೇಳ್ತಾ ಇದ್ದಾಳೆ. ಯಾವ ಹುಡುಗಿನಾದರೂ ತಾಳಿ ವಿಷಯದಲ್ಲಿ ಸುಳ್ಳು ಹೇಳ್ತಾಳ? ಅನುಮಾನ ಯಾಕೆ? ಅವಳೇ ನನ್ನ ಸೋದರ ಸೊಸೆ ಅಂತ ಎಲ್ಲರೂ ನಂಬಿದ್ದೀವಿ. ನೀನು ಯಾವ ರೀತಿನೂ ಅನುಮಾನ ಪಡಬೇಡಮ್ಮ. ಅದು ಹಾಗಲ್ಲ ಮಾವ. ಅವಳ ನಡವಳಿಕೆ ತುಂಬಾನೇ ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಯಾರ್ಯಾರನ್ನೂ ಭೇಟಿ ಮಾಡ್ತಿದ್ದಾಳೆ. ನೋಡಮ್ಮ, ನಮಗೆ ಯಾರ ಮೇಲಾದರೂ ಅನುಮಾನ ಇದ್ದರೆ ಅವ್ರ ಪ್ರತಿ ಹೆಜ್ಜೆಲ್ಲೂ ನಮ್ಗೆ ಅನುಮಾನ ಕಾಣಿಸುತ್ತೆ. ಒಳ್ಳೆ ರೀತಿಯಲ್ಲಿ ನೋಡಿದ್ರೆ ಒಳ್ಳೆಯವರೇ ಅನಿಸ್ತಾರೆ. ನೀನು ಶ್ರವಂತಿನ ಆ ದೃಷ್ಟಿಲಿ ನೋಡೋದನ್ನು ಬಿಟ್ಬಿಡಮ್ಮ. ಅರ್ಥ ಆಯ್ತಾ? ಅಪ್ಪ, ಏನಂದ್ರೆ ಮಾವನ ಮಾತನ್ನ ಕೇಳಿಸ್ಕೊಳ್ಳೇ ಇಲ್ವಲ್ಲ. ಅಪ್ಪನೇ ಅಲ್ಲ, ಈ ಮನೆಯಲ್ಲಿ ಈಗ ಹೇಳಿರೋ ವಿಚಾರನ ಯಾರೂ ಒಪ್ಕೊಳ್ಳಲ್ಲ. ಯಾಕಂದ್ರೆ ನೀನು ನೋಡಿದೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಅವಳೇ ಅತ್ತೆ ಮಗಳು ಅನ್ನೋದಕ್ಕೆ ತುಂಬಾನೇ ಸಾಕ್ಷಿ ಇದ್ದಾವೆ. ಒಂದು ವೇಳೆ ನೀನೇ ತಪ್ಪು ತಿಳ್ಕೊಂಡಿದ್ಯೋ ಏನೋ, ಒಂದ್ಸಲ ಯೋಚನೆ ಮಾಡಿ ನೋಡು. ಈ ಶ್ರವಂತಿ ಖಂಡಿತವಾಗ್ಲೂ ಈ ಮನೆ ಸೋದರ ಸೊಸೆ ಅಲ್ಲ. ಆದ್ರೆ ಆ ಅನುಮಾನನ ಮಾವ ಯಾಕೋ ಸಹಿಸ್ಕೋತಾ ಇಲ್ಲ. ಮಾತುಗಳಲ್ಲಿ ಹೇಳಿದ್ರೆ ಯಾರು ನಂಬಲ್ಲ ಅಂತ ಅರ್ಥ ಆಯ್ತು. ಏನ್ ಹೇಳಿದ್ರು ಅದಕ್ಕೆ ಸರಿಯಾದ ಆಧಾರ ಬೇಕು. ಅಷ್ಟಕ್ಕೂ ಶ್ರವಂತಿ ಮನೇಲಿ ಬರಬೇಕು ಅನ್ನೋ ಪ್ಲಾನ್ ಎಲ್ಲಿಂದ ಶುರು ಆಗಿರ್ಬೋದು? ನಾನು ಈ ಮನೆ ಸೋದರ ಸೊಸೆ ಅಲ್ಲ ಅಂತ ನೀನು ಅದೆಷ್ಟೇ ಪ್ರಯತ್ನ ಪಟ್ರು ಅಷ್ಟೇ ನಿನ್ ಕೈಲಿ ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ನಾನು ನನ್ನ ಎಂಟ್ರಿನೇ ಆ ರೇಂಜಿಗೆ ಕೊಟ್ಟಿದ್ದೀನಿ. ಅಕ್ಕ ಬರ್ತಾ ಇದ್ದಾರಕ್ಕ.
ರೋಡಲ್ಲಿ ಇವಳನ್ನ ಯಾರೋ ಅಟ್ಟಿಸ್ಕೊಂಡು ಬರ್ತಾ ಇದ್ರೆ ಇವ್ರ ಕಾರ್ಗೆ ಅವ್ರ ಅಡ್ಡ ಬಂದಾಗ ಅವಳನ್ನ ಕಾಪಾಡಿ ಕರ್ಕೊಂಬಂದ್ರು. ಇವಾಗ ಅವಳ ನಡವಳಿಕೆನ ನೋಡ್ತಿದ್ರೆ ಅದು ಸಹಜವಾಗಿ ನಡೆದಿರೋ ಹಾಗಂತೂ ಇಲ್ಲ. ಶ್ರವಂತಿ ಪ್ಲಾನೇ ಆಗಿರುತ್ತೆ. ಆದ್ಮೇಲೆ ಮನೆಗೆ ಬಂದ ತಕ್ಷಣ ಬಂದಿದ್ದ ಮೊದಲನೇ ಕ್ಷಣದಲ್ಲೇನೆ ಮನೆ ಸೋದರ ಸೊಸೆ ಅಂತ ಹೇಗೆ ನಂಬಿಸಿದ್ಲು? ನನ್ನನ್ನ ಈ ಮನೆಯಿಂದ ಒಂದ್ ಹೆಜ್ಜೆನೂ ಆಚೆ ಇಡ್ಸಕ್ಕಾಗಲ್ಲ. ಯಾಕೆ ಅಂದ್ರೆ ನಾನಿಟ್ಟಿದ್ ಮೊದಲನೇ ಹೆಜ್ಜೆನೆ ಅಷ್ಟು ಸ್ಟ್ರಾಂಗ್ ಆಗಿದೆ. ಆ ಸೂಟ್ ಕೇಸ್ ತಾನಾಗ್ ತಾನೇ ಓಪನ್ ಆಯ್ತಾ? ಆ ಅಡ್ರೆಸ್ ಸಿಗೋದು, ಬೊಂಬೆಗಳು ಮಾವನ್ ಕಣ್ಗೆ ಬೀಳ್ಬೇಕು ಅಂತ ಬೇಕು ಅಂತಾನೆ ಓಪನ್ ಮಾಡದ್ಲ? ಖಂಡಿತ ಬೇಕು ಅಂತಾನೆ ಮಾಡಿರ್ತಾಳೆ. ಇಲ್ಲದೆ ಹೋದ್ರೆ ಸಹಜವಾಗಿ ಇವ್ರ ಕಾರ್ ಗಡ್ಡ ಬರೋದು ಅಂದ್ರೆ ಏನು? ಸಹಜವಾಗಿ ಆ ಬೊಂಬೆಗಳು ಸಿಗೋದು ಅಂದ್ರೆ ಏನು? ಎಲ್ಲ ನಾಟಕ ಆಡ್ತಾ ಇದ್ದಾಳೆ. ಆ ಲೆಟರ್ ಬರ್ದು ಹೋಗಿರೋದು ಕೂಡ ಬೇಕು ಅಂತಾನೆ ಮಾಡಿರೋದು. ಯಾಕಂದ್ರೆ ಅವಳನ್ನ ಹುಡ್ಕೊಂಡು ಹೋಗ್ತೀವಿ ಅಂತ ಗೊತ್ತು. ಅವಳಿಗೆ ಆಸ್ತಿ ಮೇಲೆ ಆಸೆ ಇಲ್ಲ ಅಂತ ನಂಬಿಸೋದಕ್ಕೋಸ್ಕರನೇ ಈ ಥರ ಮಾಡಿದಾಳೆ. ಮನೆ ಕಾಲಿಡ್ತಿದ್ದಂಗೆ ಇವಳು ಯಾರೋ ಆಸ್ತಿ ಹೊಡೆಯಕ್ಕೆ ಬಂದಿದ್ದಾಳೆ ಅಂತ ಇಲ್ಲಿರೋ ಪ್ರತಿಯೊಬ್ರಿಗೂ ಆ ಅನುಮಾನ ಅಂತೂ ಖಂಡಿತ ಬಂದಿರತ್ತೆ. ಅದನ್ನ ಹೋಗ್ಲಾಡ್ಸಕ್ಕೆ ನನಗೆ ಆಸ್ತಿ ಮೇಲೆ ಒಂಚೂರು ಆಸೆ ಇಲ್ಲ ಅಂತ ಮನೆಯಿಂದ ಹೊರಟು ಹೋದೆ. ನಾನು ಎಲ್ಲೇ ಇದ್ರೂ ನನ್ನನ್ನು ಕರ್ಕೊಂಡು ಹೋಗಕ್ ಬಂದೇ ಬರ್ತಾರೆ ಅಂತ ಗೊತ್ತಿತ್ತು. ಶ್ರವಂತಿ ಈ ಮನೆಗೆ ಸೋದರ ಸೊಸೆ ಅಂತ ಹೇಳ್ಕೊಂಡು ಈ ಮನೆಗೆ ಬರೋದಕ್ಕೆ ನಿಜವಾದ ಕಾರಣ ಏನು? ಆಸ್ತಿಗೋಸ್ಕರನಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ನನ್ ಮೇಲೆ ನಿನ್ಗೆ ಅನುಮಾನ ಬಂದಿದ್ರು ನಾನ್ ಕೇವಲ ಆಸ್ತಿ ಹೊಡೆಯೋದಕ್ಕೋಸ್ಕರ ಬಂದಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ಯಾ ವೈದೇಹಿ? ಆದ್ರೆ ಆಸ್ತಿ ಜೊತೆಗೆ ನನಗ್ ಬೇಕಾಗಿರೋದು ಇನ್ನೂ ಒಂದಿದೆ, ಅದೇ ದೇವಾಂಶ್. ದೇವಾಂಶ್ನ ನಾನ್ ಸ್ವಂತ ಮಾಡ್ಕೊಂಡು ನಿನ್ ಜೀವನನ ನಾನ್ ನಾಶ ಮಾಡಕ್ ಬಂದಿದ್ದೀನಿ ವೈದೇಹಿ. ಶ್ರವಂತಿ ಅಂತೂ ಸೋದರ ಸೊಸೆ ಅಲ್ಲ. ಹಾಗಾದ್ರೆ ನಿಜವಾದ ಸೊಸೆ ಯಾರು? ಶ್ರವಂತಿನೇ ಅವ್ರ ತಂಗಿ ಮಗಳು ಅಂತ ಮಾವ ಅನ್ಯಾಯವಾಗಿ ಪ್ರೀತಿ ತೋರಿಸ್ತಾ ಇದ್ದಾರಲ್ಲ. ಆ ಪ್ರೀತಿನ ಪಡ್ಕೊಳ್ಳೋ ಅರ್ಹತೆ ಇರೋ ಈ ಮನೆ ನಿಜವಾದ ಸೋದರ ಸೊಸೆ ಯಾರು? ಅಷ್ಟಕ್ಕೂ ಅವಳು ಎಲ್ಲಿ? ದೇವ್ರೇ, ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಯಾವ್ದಾದ್ರೂ ದಾರಿ ತೋರಿಸು. ಅಮ್ಮ, ಆ ಸ್ಟೋರ್ ರೂಮಲ್ಲಿ ಇರೋದೆಲ್ಲ ಹಳೆಯ ವಸ್ತುಗಳು. ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಆ ರೂಮು ಕ್ಲೀನ್ ಮಾಡ್ಬೇಕಾ ಹೇಳು? ಏಯ್, ಸ್ಟೋರ್ ರೂಮ್ ಅಂದ ಮಾತ್ರಕ್ಕೆ ವಸ್ತುಗಳಿರಲ್ವೇನೋ? ಹಳೇದಾದ್ರೇನು ಹೊಸ್ತಾದ್ರೇನು ಮನೆ ಪೂರ್ತಿ ಕ್ಲೀನ್ ಮಾಡಲೇಬೇಕು. ಅಬ್ಬಬ್ಬಬ್ಬಬ್ಬಾ, ಎಷ್ಟು ಧೂಳು! ಹೇ ಸುನಂದ, ಮನೆಯೆಲ್ಲ ಕ್ಲೀನ್ ಮಾಡೆ. ಸರಿ ಅತ್ತೆ, ಮಾಡ್ತೀನಿ. ದೇವ್ರೇ, ನನ್ನ ಮಗನಿಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಆದ್ರೆ ಇಲ್ಲಿವರೆಗೂ ನನ್ನ ಸೊಸೆ ತಾಯಿಯಾಗೋ ಲಕ್ಷಣನೇ ಕಾಣ್ತಿಲ್ಲ. ಎಷ್ಟು ದೇವಸ್ಥಾನಕ್ಕೆ ಹೋದ್ರು
ಎಷ್ಟು ಪೂಜೆ ಮಾಡಿಸಿದ್ರು ನಿನ್ ಮನ್ಸು ಮಾತ್ರ ಕರಗ್ತಾ ಇಲ್ವಲ್ಲ ಸ್ವಾಮಿ. ದಯೆ ತೋರು ಸ್ವಾಮಿ, ನಮ್ಮನೇಲೂ ಒಂದ್ ಮಗು ಅಳೋ ಶಬ್ದ ಕೇಳೋ ಹಾಗೆ ಮಾಡಪ್ಪ. ಮಗುನ್ ಇಲ್ಲೇ ಬಿಟ್ಟು ಹೋಗಿದಾರಲ್ಲ. ಪುರೋಹಿತ್ರೆ, ಯಾರ ಮಗು ಇದು? ಏನೋ ಗೊತ್ತಿಲ್ಲ ಜಾನಕಿರಾಮ್ ಅವರೇ. ಬೆಳಿಗ್ಗೆ ನಾನು ದೇವಸ್ಥಾನಕ್ಕೆ ಬಂದಾಗ ಇಲ್ಲೇ ಮಧ್ಯದಲ್ಲಿ ಮಗು ಅಳ್ತಾ ಮಲಗಿತ್ತು. ಯಾರಾದರೂ ಮಗು ಹುಡ್ಕೊಂಡು ಬರ್ಬೋದು ಅಂತ ಕಾಯ್ತಾ ಇದ್ದೆ, ಆದ್ರೆ ಬರಲಿಲ್ಲ. ವಾಪಸ್ ಬರೋರಾಗಿದ್ರೆ ಬಿಟ್ಟು ಹೋಗ್ತಿದ್ರ ಪುರೋಹಿತ್ರೆ. ಹೆತ್ತ ಮಗು ಭಾರ ಅನ್ಸಿದ್ರೆ ಅನಾಥಾಶ್ರಮದ ಮುಂದೆನೋ ಇಲ್ಲ ದೇವಸ್ಥಾನದ ಮುಂದೆ ಹೀಗೆ ಬಿಟ್ಟು ಹೋಗ್ತಾರೆ. ಅಷ್ಟೇ ಆಗಿರುತ್ತಮ್ಮ. ಆದ್ರೂ ದೇವ್ರಿಗೆ ಮನ್ಸೇ ಇಲ್ಲ. ಬೇಡ ಅನ್ನೋರ್ಗ್ ನೋಡಿ ಹೀಗೆ ಕೊಟ್ಬಿಡ್ತಾರೆ. ನನ್ ಮಗನ್ಗೂ ಮಗು ಆಗ್ಲಿ ಅಂತ ಎಷ್ಟು ಬೇಡ್ಕೊಂಡ್ರು ದಯೆನೇ ತೋರಿಸ್ಲಿಲ್ಲ. ಯಾಕೆ ಕೊಟ್ಟಿಲ್ಲಮ್ಮ? ಕೊಟ್ಟಿದ್ದಾನಲ್ಲ. ಏನ್ ಹೇಳ್ತಾ ಇದ್ದೀರಾ ಪುರೋಹಿತ್ರೆ? ಹೌದು ಜಾನಕಿರಾಮ್ ಅವರೇ, ಮಕ್ಳಿಲ್ದಿರೋ ನಿಮಗೋಸ್ಕರನೇ ಮಗು ಸಿಗೋ ಹಾಗೆ ಮಾಡಿದ್ರೇನೋ. ಬಂಗಾರನ ನನ್ಗೇಂತಾನೆ ಬಿಟ್ಟು ಹೋಗಿರ್ಬೇಕು. ಏನು ಯೋಚನೆ ಮಾಡ್ತಿದ್ದೀರಾ ನೀವು? ಮಕ್ಳಿಲ್ದಿದ್ದವರು ಎಷ್ಟೋ ಜನ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳನ್ನ ದತ್ತು ತಗೊಳ್ಳಲ್ವಾ? ಅಂಥದ್ರಲ್ಲಿ ನಿಮಗೋಸ್ಕರನೇ ಆ ದೇವರು ಉಡುಗೊರೆ ಕೊಟ್ಟಿದ್ದಾನೆ. ಮಕ್ಕಳಿಲ್ಲ ಅನ್ನೋ ಕೊರಗು ಹೋಗುತ್ತೆ, ಮಗುಗೂ ಒಂದು ಮನೆ ಸಿಕ್ಕಂಗಾಗತ್ತೆ. ನಿಜಾನೇ ಪುರೋಹಿತ್ರೆ, ಆದ್ರೆ ಮಗುನ ಹುಡ್ಕೊಂಡು ಯಾರಾದ್ರೂ ಬರ್ಬೋದಲ್ವಾ? ಆ ಥರ ಇದ್ದಿದ್ರೆ ಇಷ್ಟೊತ್ತರೊಳಗಾಗೆ ಬರಬೇಕಾಗಿತ್ತಲ್ವಾ? ನೀವು ಕರ್ಕೊಂಡು ಹೋಗಿ. ನಮ್ಗ್ಯಾಕೆ? ತಗೊಳ್ಳಿ. ನನ್ ಮಗನ್ಗೆ ಇವತ್ತಲ್ಲ ನಾಳೆ ಮಕ್ಕಳಾಗುತ್ತೆ ಬಿಡಿ. ನಡಿಯೋ ಬಾ. ಇರಮ್ಮ, ಪಾಪ ಚಿಕ್ಕ ಮಗು, ಯಾರೂ ಇಲ್ಲ. ಇಂಥ ಪರಿಸ್ಥಿತಿಲಿ ಸಿಕ್ಕಾಗ ಮಕ್ಕಳಿದ್ರೂ ಸರಿ, ನಾವು ನಮ್ಮನೆ ಕರ್ಕೊಂಡು ಹೋಗೋದು ಧರ್ಮ. ಅಂಥದ್ರಲ್ಲಿ ಮಕ್ಕಳಿಲ್ದ ನನಗೆ ದೇವರೇ ಮಗುನ್ ಕೊಟ್ಟಿರ್ಬೇಕಾದ್ರೆ ಹೇಗ್ ಬಿಟ್ಟು ಹೋಗಕ್ಕಾಗತ್ತಮ್ಮ? ಅಲ್ವೋ ಜಾನಕಿ, ನೀನಿವಾಗ ಏನು ಹೇಳ್ಬೇಡಮ್ಮ. ನನ್ನ ಅದೃಷ್ಟಕ್ಕೆ ಸಿಕ್ಕಿದೆ ನನ್ನ ಮಗುನೇ. ಅನಾತೆ ಒಕ್ಕರ್ಸ್ಕೊಂಡ್ಲು. ಹುಟ್ಟದಾಗ್ಲೇ ವೈದೇಹಿ ಕುತ್ತಿಗೆಯಲ್ಲಿ ಇಂಥ ಬೆಲೆ ಬಾಳೋ ಸರ ಇತ್ತು ಅಂದ್ರೆ ಖಂಡಿತವಾಗ್ಲೂ ಇವಳು ಯಾವುದೋ ದೊಡ್ಡ ಮನೆಗೆ ಸೇರಿರ್ತಾಳೆ. ಅವತ್ತು ಈ ಸರನ ತಗೊಂಡು ವೈದೇಹಿನ ಬಿಟ್ಬಿಡೋಣ ಅಂದ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬೇತಾಳ ಥರ ವಕ್ಕರ್ಸ್ಕೊಂಡ್ಲು. ಅವಳಿಂದ ಈ ಚಿನ್ನದ ನೆಕ್ಲೆಸ್ ಸಿಕ್ಕಿದ್ ಬಿಟ್ರೆ ಇನ್ಯಾವ ಉಪಯೋಗನೂ ಆಗಲಿಲ್ಲ.
ಇದನ್ನು ಕೂಡ ನನ್ನ ಮಗನಿಗೆ ಗೊತ್ತಾಗ್ದೇ ಇರೋ ಹಾಗೆ ಬಚ್ಚಿಟ್ಟಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇದು ಆ ವೈದೇಹಿದೆ ಅಂತ ಅವಳಿಗೆ ಕೊಟ್ಬಿಡ್ತಿದ್ದ. ಆದರೂ ಅವಳ ಅದೃಷ್ಟ ಏನು ಅಂತ ಹೇಳಿ, ದೊಡ್ಡ ಮನೇಲಿ ಹುಟ್ಟಿ ನಮ್ಮನೇಲಿ ಬೆಳೆದು ಮತ್ತೆ ಕೊನೆಗೆ ದೊಡ್ಡ ಮನೆಗೆ ಸೊಸೆ ಆದ್ಲು. ಆ ಮನೆಗೆ ಸೊಸೆ ಆಗ್ಬೇಕಾಗಿದ್ದಿದ್ದು ನನ್ನ ಮೊಮ್ಮಗಳು ಮಾತ್ರ ಯಾವುದೋ ಊರಲ್ಲಿ ಒದ್ದಾಡ್ತಾ ಇದ್ದಾಳೆ. ಅದಕ್ಕೆ ಕಾರಣ ಈ ವೈದೇಹಿನೇ. ಇದು ವೈದೇಹಿದೇ ಆಗಿದ್ರು ನನ್ನ ಮೊಮ್ಮಗಳಿಗೆ ಇಷ್ಟ ಅನ್ಯಾಯ ಮಾಡಿದ್ಮೇಲೆ ಕೊಡ್ತೀನಾ? ಖಂಡಿತ ಕೊಡಲ್ಲ. ಯಾವಾಗ್ಲಾದ್ರೂ ಇದನ್ನ ನನ್ನ ಮೊಮ್ಮಗಳಿಗೆ ಕೊಡ್ತೀನಿ. ಅಮ್ಮ ಮುಗೀತಾ? ಮುಗೀತು ಕಣೋ, ಬಂದ್ಬಿಟ್ಟೆ. ನಾನೇ ಬರ್ತೀನಿರು. ಏನ್ ಬೇಕಿತ್ತಮ್ಮ? ನಮಸ್ತೆ ಅಮ್ಮ. ನಮಸ್ಕಾರ. ನನ್ನ ಹೆಸರು ವೈದೇಹಿ. ನಾನು ದಶರಥ ರಾಮ ಅವ್ರ ಸೊಸೆ. ಓ ಹೌದಾ, ಹೇಳಿ ಮೇಡಮ್, ಏನ್ ಬೇಕಿತ್ತು? ನನಗೆ ಕೆಲವೊಂದು ವಿವರಗಳು ಬೇಕಿತ್ತು. ಹೌದಾ, ಬನ್ನಿ ಮೇಡಮ್, ಕುತ್ಕೊಂಡು ಮಾತಾಡೋಣ. ಮಕ್ಕಳ, ಹೊರಗೆ ಹೋಗಿ ಆಟಾಡ್ಕೊಳ್ಳಿ. ಬನ್ನಿಮ್ಮ, ಬನ್ನಿ ಮೇಡಮ್. ಆಗ್ಲೇ ನನ್ನ ಮೇಲೆ ಅನುಮಾನ ಬಂದು ನನ್ನನ್ನು ಫಾಲೋ ಮಾಡಿ ನನ್ನ ಬಗ್ಗೆ ಎಷ್ಟು ಬೇಗ ತಿಳ್ಕೊಂಡ್ಬಿಟ್ಲೆ ಇವಳು. ಈ ಮನೆ ಮುದ್ಕ ನನ್ನನ್ನು ತುಂಬಾ ನಂಬ್ತಿರೋದ್ರಿಂದ ಸರಿ ಹೋಯ್ತೆ ಹೊರತು, ಇಲ್ಲ ಅಂದಿದ್ರೆ ಇವತ್ತೇ ನನ್ನ ಮನೆಯಿಂದ ಓಡಿಸ್ಬಿಡ್ತಿದ್ಲು. ಆಸ್ತಿ ನನಗೆ ಸಿಗೋವರೆಗೂ ಯಾರ ಕೈಗೂ ಸಿಗದೆ ಎಚ್ಚರಿಕೆ ವಹಿಸ್ಬೇಕು. ಹಲೋ. ಏನಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಂಕಲ್. ನೋಡಮ್ಮ, ಆ ದಶರಥ ರಾಮನ ಸೋದರ ಸೊಸೆಗೋಸ್ಕರ ಹಗಲು ರಾತ್ರಿ ಅಂದೆ ಸಾಕಷ್ಟು ವರ್ಷ ಹುಡುಕ್ಸಿದ್ವಿ, ಆದ್ರೆ ಎಲ್ಲೂ ಸಿಕ್ಲಿಲ್ಲ. ಸೊ ಪ್ಲಾನ್ ಎ ಫೇಲ್ ಆಗಿದೆ. ಪ್ಲಾನ್ ಬಿ ವರ್ಕ್ ಆಗೋದಕ್ಕೆ ಆ ಜಾಗಕ್ಕೆ ನಿನ್ನನ್ನು ಕಳ್ಸಿದ್ವಿ. ಇದು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತು ಅಲ್ವಾ? ಗೊತ್ತಿದೆ ಅಂಕಲ್. ನಮ್ಮ ಹುಡುಗರಾಗ್ಲೇ ಡ್ಯೂಪ್ಲಿಕೇಟ್ ಆಧಾರ್ ಕಾರ್ಡು, ಫೇಕ್ ಐಡಿಸನ್ನೆಲ್ಲ ನಿನಗೆ ಕೊಟ್ಟಿದಾರಲ್ವಾ? ನಿನಗೇನೇ ಅಗತ್ಯ ಇದ್ರೂ ನಮ್ಮ ಹುಡುಗರು ಸಿದ್ಧವಾಗಿರ್ತಾರೆ. ಅದಿರ್ಲಿ, ಅಲ್ಲೆಲ್ಲ ಓಕೆ ಅಲ್ವಾ? ಇಲ್ಲಿವರೆಗೂ ಎಲ್ಲ ಓಕೆ. ಇವತ್ತು ಈ ಆಧಾರ್ ಕಾರ್ಡ್ಗೋಸ್ಕರ ಅವನ್ನ ಮೀಟ್ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ನಲ್ಲ, ವೈದೇಹಿಗೆ ಅನುಮಾನ ಬಂದಿದೆ. ಏನ್ ಮಾತಾಡ್ತಿದ್ಯಾ? ಹೌದು ಅಂಕಲ್. ಅವತ್ತವನು ಸಾಧು ವೇಷದಲ್ಲಿ ಮನೆಗೆ ಬಂದು ವೈದೇಹಿ ಹತ್ರ ಮಾತಾಡಿದ್ನಲ್ಲ, ಆ ಸಾಧು ಇವತ್ ನನ್ನನ್ನು ಮೀಟ್ ಮಾಡಕ್ ಬಂದವನು ಇಬ್ರು ಒಬ್ರೆ ಅಂತ ವೈದೇಹಿ ಕಂಡು ಹಿಡಿದ್ಬಿಟ್ಟಿದ್ದಾಳೆ. ಹಾಗಾದ್ರೀಗ ಪ್ಲಾನ್ ಎಲ್ಲ ಹಾಳದಂಗೆನಾ? ಇಲ್ಲ ಅಂಕಲ್, ದಶರಥ ರಾಮನ್ಗೆ ಸೋದರ ಸೊಸೆ ಮೇಲಿರೋ ಮಮತೆ ಯಾರು ಏನೇ ಹೇಳಿದ್ರು ನಂಬೋದಕ್ ಬಿಡಲ್ಲ. ಆಸ್ತಿ ಪಡ್ಕೊಳ್ಳೋದಲ್ದೆ ನನಗಿನ್ನೊಂದು ಉದ್ದೇಶನೂ ಇದೆಯಲ್ಲ, ಅದನ್ನು ಸಾಧಿಸ್ಕೊಂಡು ಇಲ್ಲಿಂದ ಬರ್ತೀನಿ. ಗುಡ್. ನೀನ್ ಅದೇ ಕಾನ್ಫಿಡೆನ್ಸ್ ಅಲ್ಲಿರು, ಅಷ್ಟು ಸಾಕು. ಮಿಕ್ಕಿದ್ದನ್ನೆಲ್ಲ ನಾನ್ ನೋಡ್ಕೋತೀನಿ. ಓಕೆ ಅಂಕಲ್. ಆದ್ರೆ ಆ ಸಾಧು ಗೆಟಪ್ ಹಾಕೊಂಡವನ್ಗೆ ನನ್ ಕೆಲ್ಸ ಆಗೋವರೆಗೂ ವೈದೇಹಿ ಕಣ್ಣಿಗೆ ಬೀಳ್ದಿರೋ ಹಾಗಿರಕ್ ಹೇಳಿ. ಸರಿನಮ್ಮ, ಅವನ್ಗೆ ನಾನು ಹೇಳ್ತೀನಿ. ಓಕೆ ಅಂಕಲ್, ಇಡ್ತೀನಿ. ಬಾಯ್. ಹೇಳಿ ಮೇಡಮ್, ಯಾರ ಡೀಟೇಲ್ಸ್ ಬೇಕಾಗಿತ್ತು? ಶ್ರವಂತಿ ಅನ್ನೋ ಹುಡುಗಿ ಬಗ್ಗೆ.
ಶ್ರವಂತಿನಾ? ಯಾವ ಶ್ರವಂತಿ? ಇಲ್ಲೇ ಇರ್ತಿದ್ಲಲ್ಲ, ಮೊನ್ನೆ ತಾನೆ, ಅಂದ್ರೆ ಇತ್ತೀಚೆಗೇನೆ ಹೊರಗೆ ಬಂದ್ಲು. ಇತ್ತೀಚೆಗೆ ಇಲ್ಲಿಂದ ಹೋದ್ಲಾ? ಅಷ್ಟಕ್ಕೂ ಯಾರೂ ಇತ್ತೀಚೆಗೆ ಅನಾಥಾಶ್ರಮನ್ ಬಿಟ್ಟು ಹೋಗಿಲ್ವಲ್ಲ? ಬಹುಶಃ ಬೇರೆ ಅನಾಥಾಶ್ರಮ ಆಗಿರ್ಬೇಕೇನೋ. ಇಲ್ಲ ರೀ, ಇಲ್ಲೇ ಅಂತ ಹೇಳಿದ್ಲು. ಕಳೆದ 20 ವರ್ಷಗಳಿಂದಾನೂ ಅವಳು ಇಲ್ಲೇ ಇದ್ದಾಳೆ. ಈ ಥರ ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದೇನೋ. 25 ವರ್ಷಗಳ ಹಿಂದೆ ಒಂದು ಹೆಂಗಸು ಒಂದು ಚಿಕ್ಕ ಮಗುನ ಎತ್ಕೊಂಡು ಇಲ್ಲಿವರೆಗೂ ಬಂದರು. ಸ್ವಲ್ಪ ದಿನಕ್ಕೆ ಅವರು ತಮ್ಮ ಮಗುನ ಇಲ್ಲೇ ಬಿಟ್ಬಿಟ್ಟು ಹೊರಟೋದ್ರು. ಆ ಮಗುನೇ ಶ್ರವಂತಿ. ಇಲ್ಲ ಮೇಡಮ್, ನನಗೆ ಗೊತ್ತಿರೋ ಹಾಗೆ ಆ ಥರದ್ದು ಏನೂ ಆಗಿಲ್ಲ ಇಲ್ಲಿ. ಬೇಕಿದ್ರೆ ರಿಜಿಸ್ಟರ್ ನೋಡಿ. ನೋಡಿದ್ರಾ, ಶ್ರವಂತಿ ಅನ್ನೋ ಹುಡುಗಿನೇ ಇಲ್ಲ. ನೀವು ಬಹುಶಃ ಬೇರೆ ಅನಾಥಾಶ್ರಮ ಅಂತ ಅನ್ಕೊಂಡು ಇಲ್ಲಿಗೆ ಬಂದಿದ್ದೀರೇನೋ. ಈ ಊರಲ್ಲಿ ಇದೇ ಹೆಸರಿರೋ 2 ಅನಾಥಾಶ್ರಮ ಇದೆ. ಇಲ್ಲ ಮೇಡಮ್, ಖಂಡಿತವಾಗ್ಲೂ ಇದೆ. ಈ ಅಡ್ರೆಸ್ಸೇ ಕೊಟ್ಟಿದ್ದು. ಇರಿ, ಈ ಫೋಟೋ ನೋಡಿ, ಇದೇ ಹುಡುಗಿನೇ. ಈ ಹುಡುಗಿನಾ? ಇಲ್ಲ, ಅವಳಿದ್ಲು ಅಂತ ಅವಳೇ ಹೇಳಿದ್ದ? ಹೌದು ರೀ. ಇದುವರೆಗೂ ಈ ಹುಡುಗಿನ ನಾನು ನೋಡೇ ಇಲ್ಲಮ್ಮ.